ಅಂತೂ ಇಂತೂ ಇಡಿ ಇಕ್ಕಳದಲ್ಲಿ ಸಿಲುಕಿ ಬಿ ನಾಗೇಂದ್ರ ನರಳಾಡ್ತಾ ಇದ್ದಾರೆ. ನಾಗೇಂದ್ರ ನಿವಾಸಕ್ಕೆ ಸಚಿವ ಜಮೀರ್ ಅಹ್ಮದ್ ಬಂದಿದ್ದಾರೆ. ನಾಗೇಂದ್ರ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಅಂತ ಹೇಳಲಾಗಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮನೆಗೆ ಜಮೀರ್ ಅಹ್ಮದ್ ಭೇಟಿ ಕೊಟ್ಟಿದ್ದಾರೆ. ನಿನ್ನೆ ನಾಗೇಂದ್ರ ಅವರ ಪತ್ನಿಯನ್ನ ವಿಚಾರಣೆ ಮಾಡಿತ್ತು ಇಡಿ ಟೀಮ್. ಹೀಗಾಗಿ ನಾಗೇಂದ್ರ ಮನೆಗೆ ಜಮೀರ್ ಅಹ್ಮದ್ ಆಗಮಿಸಿ ಸುಮಾರು 20 ನಿಮಿಷ ಮಾತುಕತೆ ನಡೆಸಿ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ನಿನ್ನೆ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರು. ನಾಗೇಂದ್ರ ನಿವಾಸಕ್ಕೆ ಈಗ ಸಚಿವ ಜಮೀರ್ ಅಹ್ಮದ್ ಬಂದು ಸಾಂತ್ವನ ಹೇಳೋದಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಒಂದು ಅಕ್ರಮದ ಹಗರಣ. ಆ ಹಗರಣದಲ್ಲಿ ಸಚಿವರಾಗಿದ್ದಂಥವರ ಅಂದರೆ ಸರ್ಕಾರದ ಭಾಗವಾಗಿದ್ದ ವ್ಯಕ್ತಿಯ ಹೆಸರೇ ಕೇಳಿ ಬಂದಿರತಕ್ಕಂಥದ್ದು. ಅದಕ್ಕೂ ಸಾಕಷ್ಟು ಸಾಕ್ಷ್ಯಗಳನ್ನು ಇಡಿ ಜನತೆಯ ಮುಂದೆ ಇಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಹಾಗಾದ್ರೆ ಸರ್ಕಾರ, ಕಾಂಗ್ರೆಸ್ ಸಚಿವರುಗಳು ಸಿಂಪತೈಸ್ ಮಾಡ್ತಾ ಇದ್ದಾರಾ ನಾಗೇಂದ್ರ ಅವ್ರ ಜೊತೆ? ಏನ್ ಹೇಳಕ್ ಹೊರಟಿದ್ದಾರೆ? ನಾವು ನಾಗೇಂದ್ರ ಅವ್ರ ಜೊತೆ ಇದ್ದೀವಿ ಅಂತ ತೋರಿಸ್ಕೊಳಕ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, ನಾಗೇಂದ್ರ ಮನೆಗೆ ಜಮೀರ್ ಅಹ್ಮದ್ ಬಂದಿರತಕ್ಕಂಥದ್ದು, ಇವರೇನು ದೇಶ ಸೇವೆ ಮಾಡಿದ್ದಾರೆ ಅಂತ ಸಮಾಧಾನ ಹೇಳ್ಬೇಕಾ, ಅಥವಾ ಇವರೇನು ನಾವು ಕಾಂಗ್ರೆಸ್ ಸಚಿವರುಗಳಾಗಿ ನಾವು ನಾಗೇಂದ್ರ ಅವ್ರ ಜೊತೆ ಇದೀವಿ ಅಂತ ಹೇಳಕ್ಕೆ ಬಂದಿದ್ರ, ಅಥವಾ ಇದೆರಡರ ಹೊರತಾಗಿ ಬೇರೆ ಇನ್ನೇನಾದ್ರೂ ಲೆಕ್ಕಾಚಾರ ಮಾತುಕತೆಗಳಾದ್ವಾ? ಯಾತಕ್ಕೋಸ್ಕರ ಜಮೀರ್ ಅಹ್ಮದ್ ಭೇಟಿ ನೀಡಿದ್ರು? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಈಗಾಗಲೇ ಏನು ಸಚಿವರಾದಂತಹ ಜಮೀರ್ ಅವರು ಕೂಡ ಈಗಾಗಲೇ ನಾಗೇಂದ್ರ ಅವರ ಕುಟುಂಬದವರನ್ನ ಭೇಟಿ ಮಾಡಿದ್ದಾರೆ. ಅಂದರೆ ಭೇಟಿಗೆ ಕಾರಣ ಅಂತಂದರೆ ನಿನ್ನೆ ನಾಗೇಂದ್ರ ಅವರ ಪತ್ನಿಯಾದಂತಹ ಮಂಜುಳಾ ಅವರನ್ನು ಕೂಡ ನಿನ್ನೆ ಇಡಿ ಇಂಟ್ರಾಗೇಷನ್ ಮಾಡಿತ್ತು. 7 ರಿಂದ 8 ಗಂಟೆಗಳ ಕಾಲ ಅಂದರೆ ಇಲ್ಲಿ ನಿವಾಸಕ್ಕೆ ಬಂದು ವಶಕ್ಕೆ ಪಡೆದು ಆನಂತರ ವಿಚಾರಣೆಯನ್ನು ಸಹ ಮಾಡಿತ್ತು. ಅಂದರೆ ಎಲ್ಲಿ ಅವರ ಅಕೌಂಟಲ್ಲೂ ಕೂಡ ಕೆಲವೊಂದು ಹಣದ ಟ್ರಾನ್ಸಾಕ್ಷನ್ ಆಗಿತ್ತು ಅನ್ನೋದ್ರ ಮಾಹಿತಿ ಕೂಡ ಇಡಿಗೆ ಇರುವಂಥದ್ದು. ಅದರ ಜೊತೆಗೆ ಪ್ರೂಫ್ ಕೂಡ ಅವರಿಗೆ ಸಿಕ್ಕಿರುವಂಥದ್ದು. ಈ ಒಂದು ಕಾರಣಕ್ಕೋಸ್ಕರವಾಗಿ ಅವರನ್ನು ಕೂಡ ನಿನ್ನೆ ಇಂಟ್ರಾಗೇಷನ್ ಮಾಡಿತ್ತು. ಸೊ ಹೀಗಾಗಿ ಅವರನ್ನು ಇಂಟ್ರಾಗೇಷನ್ ಮಾಡಿ ಸಾಯಂಕಾಲ ಒಂದು 6 ರಿಂದ 6:30 ಅಷ್ಟೊತ್ತಿಗೆ ಮತ್ತೆ ಅವರನ್ನು ಮನೆಗೆ ಕರೆತಂದು ಬಿಟ್ಟಿದ್ರು ಇಡಿ ಅಧಿಕಾರಿಗಳು. ಈ ಒಂದು ಕಾರಣಕ್ಕೆ ಇವತ್ತು ಸಚಿವರಾದಂತಹ ಜಮೀರ್ ಅವರು ಕೂಡ ಇವತ್ತು ಬಂದಿದ್ರು. ಅಲ್ಲಿ ಅವರ ಕುಟುಂಬದವರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಮಾಧ್ಯಮಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನೀಡದೆ ಅವರು ವಾಪಸ್ ಆಗಿರುವಂಥದ್ದು. ಅಂದರೆ ನಿನ್ನೆ ಕೇಳಿದಂಥ ವಿಚಾರಗಳನ್ನು ಕೂಡ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಮತ್ತು ಅವರ ಕುಟುಂಬದವರಿಗೆ ನಮ್ಮ ಪಕ್ಷ ಆಗಿರ್ಬೋದು ಮತ್ತು ನಮ್ಮ ನಾಯಕರಾಗಿರ್ಬೋದು, ನಾವೆಲ್ಲರೂ ಕೂಡ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳಿ ಈಗ ತಾನೇ ಅವರ ನಿವಾಸದಿಂದ ಹೋಗಿರುವಂಥದ್ದು. ಅಂದರೆ ಪ್ರಮುಖವಾದಂಥ ಕಾರಣ ಅಂದರೆ ಭೇಟಿಗೆ ನಿನ್ನೆ ಅವರು ಮಂಜುಳಾ ಅವರು ಕೂಡ ಇಡಿಯ ಇಂಟ್ರಾಗೇಷನ್ ಅನ್ನು ಎದುರಿಸಿದ್ದಾರೆ. ಯಾಕಂದರೆ ನಾಗೇಂದ್ರ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರ ವಕೀಲರನ್ನೇ ಅಲ್ಲಿ ಭೇಟಿ ಮಾಡೋದಕ್ಕೆ ಇಡಿ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅವರನ್ನ ಭೇಟಿ ಮಾಡಿ ಯಾವ ರೀತಿಯಾಗಿ ಇಂಟ್ರಾಗೇಷನ್ ಆಯಿತು, ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಹಂಚ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿ ಅಂತ್ಯ ಆಗತ್ತೆ. ಅವರನ್ನ ನ್ಯಾಯಾಧೀಶರ ಎದುರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗತ್ತೆ. ಸೊ ಅಲ್ಲಿ ಏನಾಗುತ್ತೆ, ಕಸ್ಟಡಿ ಇನ್ನಷ್ಟು ಮುಂದುವರಿಯೋ ಎಲ್ಲ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. 24ನೇ ACMM ಕೋರ್ಟ್ ಮುಂದೆ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಾಜರುಪಡಿಸಲಾಗತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆವರೆಗೂ ಕೂಡ ಹಾಗಾದ್ರೆ ದಾಸನಿಗೆ ಜೈಲು ವಾಸವೇ ಫಿಕ್ಸ್ ಆಗತ್ತಾ? ಪೊಲೀಸರು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಜೈಲ್ ಫಿಕ್ಸ್ ಮಾಡೋದಕ್ಕೆ, ಅಂದರೆ ಬೇಲ್ ಯಾಕೆ ಕೊಡಬಾರ್ದು ದರ್ಶನ್ಗೆ ಅಂತ ಹೇಳೋದಕ್ಕೆ ಇವತ್ತು ದರ್ಶನ್ ಮತ್ತು ಪಟಾಲಮ್ಮನ್ನ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. 24ನೇ ACMM ಕೋರ್ಟ್ ಮುಂದೆ ಆರೋಪಿಗಳನ್ನ ಹಾಜರುಪಡಿಸ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಹಾಗಾದ್ರೆ ಜೈಲಿನಲ್ಲೇ ಇರಬೇಕಾಗತ್ತಾ ಅನ್ನೋದು ಈಗಿನ ಪ್ರಶ್ನೆ. ಸೊ ಈಗಿರ್ತಕ್ಕಂಥ ಪ್ರಶ್ನೆ, ದರ್ಶನ್ ಜೈಲಿಂದ ಹೊರಗೆ ಬರ್ತಾರಾ, ಅಟ್ಲೀಸ್ಟ್ ಆನ್ ಬೇಲ್ ಹೊರಗೆ ಬರ್ತಾರಾ ಅನ್ನೋಂಥ ಪ್ರಶ್ನೆ ಸಾಕಷ್ಟು ಜನ ಕೇಳ್ತಾರೆ. ಆದರೆ ಪೊಲೀಸರು ಏನು ಹೇಳ್ತಾರೆ, ಅವ್ರು ಬೇರೆನೇ ಕಥೆ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚು ಸಾಕ್ಷ್ಯ ಸಂಗ್ರಹ ಮಾಡಿರುವ ಪ್ರಕರಣಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೂಡ ಒಂದು. ಹಾಗಾದ್ರೆ ಬೇಲ್ ಸಿಗದ ಹಾಗೆ ಯಾವೆಲ್ಲ ರೀತಿಯಲ್ಲಿ ಸಾಕ್ಷ್ಯ ಸಂಗ್ರಹ ನಡೆದಿದೆ, ಏನೆಲ್ಲ ಸಾಕ್ಷ್ಯಗಳು ಲಭ್ಯ ಆಗಿದೆ ದರ್ಶನ್ ಪ್ರಕರಣದಲ್ಲಿ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ, ಇಲ್ಲದ ಡೀಟೇಲ್ಸ್. ಭೂಪತಿ ಅಂಡ್ ಗ್ಯಾಂಗ್ ಅಗ್ನಿ ಪರೀಕ್ಷೆ ಶುರು.
17 ಆರೋಪಿಗಳು 37 ದಿನ ಚಾರ್ಜ್ ಶೀಟ್ಗೆ ರೆಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಅಸಲಿ ಅಗ್ನಿ ಪರೀಕ್ಷೆ ಈಗ ಶುರುವಾಗಿದೆ. ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ಸಾಗ್ತಾ ಇದ್ದು, ಕೊಲೆ ಸಂಬಂಧ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನ ಕೂಡ ಕೈಗೊಂಡಿದ್ದಾರೆ. ಶೀಘ್ರದಲ್ಲೇ ಡೆವಿಲ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಮತ್ತಷ್ಟು ತೀವ್ರಗೊಳಿಸಿದ್ದು, ಆದಷ್ಟು ಬೇಗ ತನಿಖೆಯನ್ನ ಪೂರ್ಣಗೊಳಿಸುವ ಉಮೇದಿನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗಿ 37 ದಿನ ಕಳೆದಿದೆ. ಪೊಲೀಸರು ದರ್ಶನ್ ಸ್ನೇಹಿತೆ ಪವಿತ್ರ ಗೌಡ ಸೇರಿ 17 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸಿ ಜೈಲಿಗೆ ಕಳಿಸಿದ್ದಾಯಿತು. ಸದ್ಯ ಕೇಸ್ಗೆ ಬೇಕಾದ ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಈಗಾಗಲೇ ಕೊಲೆ ಬಗ್ಗೆ 30ಕ್ಕೂ ಹೆಚ್ಚು ಮಂದಿ ಹೇಳಿಕೆಯನ್ನ ಪಡೆದಿದ್ದಾರೆ. 33 ಸಿಸಿಟಿವಿ ದೃಶ್ಯ, 180ಕ್ಕೂ ಹೆಚ್ಚು ಸಾಕ್ಷ್ಯವನ್ನ ಕಲೆ ಹಾಕಿದ್ದು, ಆದಷ್ಟು ಬೇಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಮುಂದಾಗಿದ್ದಾರೆ. ಒಂದ್ ಕಡೆ ಪೊಲೀಸರು ಚಾರ್ಜ್ ಶೀಟ್ ರೆಡಿ ಮಾಡ್ಕೊಳ್ತಿದ್ರೆ, ಇನ್ನೊಂದೆಡೆ ಜೈಲಿನಲ್ಲಿರುವಂತಹ ದರ್ಶನ್ ಭೇಟಿಗೆ ಆಪ್ತರ ದಂಡು ಜೈಲಿನತ್ತ ಹರಿದು ಬರ್ತಾ ಇದೆ. ಇನ್ನು ದರ್ಶನ್ಗೆ ಮನೆಯೂಟ, ಹಾಸಿಗೆ ಸೇರಿದಂತೆ ಕೆಲ ಸೌಲಭ್ಯಗಳನ್ನ ಪಡೆಯಲು ವಕೀಲರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು, ಇಂದು ವಿಚಾರಣೆಗೆ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾರಾಯಣಗೌಡ ಕಿಡಿಕಿಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕಾರವೇ ಕಿಡಿಕಿಡಿಯಾಗಿದೆ. ಮೀಸಲಾತಿ ಮಸೂದೆಗೆ ತಡೆ ನೀಡಿದ್ದು ಸರಿಯಲ್ಲ ಅಂತ ಟಿ ಎ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಈ ತರ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸಿದ್ದರಾಮಯ್ಯನವರು ಉಲ್ಟಾ ಹೊಡೆದಿದ್ದಾರೆ. ಸೋಮವಾರದ ಒಳಗೆ ಮಸೂದೆ ಪಾಸ್ ಮಾಡಬೇಕು, ಇಲ್ಲ ಅಂತಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಸರ್ಕಾರಕ್ಕೆ ಕಾರವೇ ಡೆಡ್ಲೈನ್ ಕೊಟ್ಟಿದೆ. ಸರ್ಕಾರ ಇದೀಗ ಯೂ ಟರ್ನ್ ಹೊಡೆದಿದೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕ ಇದೀಗ ತಡೆ ತಂದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು ನಾರಾಯಣಗೌಡ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸಿದ್ದರಾಮಯ್ಯನವರ ನಡೆಯನ್ನು ನಾನು ಭಾರಿ ಪ್ರೀತಿಯಿಂದ ಅಭಿನಂದಿಸಿದ್ದೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ಆ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ ಮಾತು ಏನಪ್ಪ ಅಂದರೆ, ನಾನು ಕನ್ನಡದ ಪರವಾಗಿದ್ದೀನಿ, ಕನ್ನಡಿಗರ ಪರವಾಗಿದ್ದೀನಿ, ನಾನು ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ನನಗೆ ಕನ್ನಡ ಮಕ್ಕಳ ಭವಿಷ್ಯ ಮುಖ್ಯ, ನಾನು ನಿಮ್ಮ ಜೊತೆಲಿದ್ದೀನಿ, ಹೋಗಿ ಅದೆಲ್ಲದೂ ಸರಿಯಾಗುತ್ತೆ, ಒಳ್ಳೆಯದಾಗುತ್ತೆ ಅಂಥೇಳಿ ನನಗೆ ಬೆಳಗ್ಗೆ ಭರವಸೆ ಕೊಟ್ಟರು. ನಾನು ಭಾರಿ ಖುಷಿಯಿಂದ 40 ವರ್ಷಗಳ ನಿರಂತರವಾದ ಹೋರಾಟ ಡಾಕ್ಟರ್